ಆದರೆ ಇವತ್ತು ಹನುಮಂತಣ್ಣ ಬಹಳ ಬಹಳ ಚೆನ್ನಾಗಿ ಮಾತಾಡಿದರು ಗ್ಯಾರಂಟಿ ವಿಚಾರ. ಇದು ಇಡೀ ರಾಜ್ಯದಲ್ಲಿ ಗಂಭೀರವಾದಂಥ ಚರ್ಚೆ ಪಡ್ಕೊಳ್ತಕ್ಕಂಥ ವಿಚಾರ. ಹನುಮಂತಣ್ಣವ್ರು ಎದುರುಗಡೆ ಇಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ. ಯಾವ ಗ್ಯಾರಂಟಿ? ಯಾರಿಗೆ ಕೊಟ್ರಿ ಗ್ಯಾರಂಟಿ? ಯಾರು ಪುಣ್ಯಾತ್ಮರು ತಗತ್ತವ್ರೆ ನಿಮ್ಮ ಗ್ಯಾರಂಟಿನ? ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಸಂಪತ್ಭರಿತವಾದಂಥ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಿ. ಹಂತ ಹಂತದಲ್ಲೂ ಭ್ರಷ್ಟಾಚಾರ, ವೈಫಲ್ಯತೆಗಳು, ಹಗರಣ. ಇಲ್ಲಿ ರಾಜ ವೆಂಕಟಪ್ಪ ನಾಯಕರವರು ಕೂತಿದ್ದಾರೆ. ಎಸ್ಟಿ ಸಮುದಾಯದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು, ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು. ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನ ಮಂಡಲದ ಒಳಗಡೆ ಎಷ್ಟೋ 187 ಕೋಟಿನ, 187 ಅಲ್ಲ, ಬರೀ ಅದೆಂಥದ್ದು 88 ಕೋಟಿನ 90 ಕೋಟಿನ, ಬರೀ 90 ಕೋಟಿ ಅಷ್ಟೇ ನಾವು ದೋಚಿರೋದು. ಕಳ್ಳ 1 ರೂಪಾಯಿ ಹೊಡೆದ್ರು ಕಳ್ತನ್ವೆ, 100 ರೂಪಾಯಿ ಹೊಡೆದ್ರು ಕಳ್ತನ್ವೆ, ಕೋಟಿ ರೂಪಾಯಿ ಹೊಡೆದ್ರು ಕಳ್ಳೆ. ಎಲ್ಲಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪಾಪ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ರೆ 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ಸು ಅಂತೀರಿ. ಸಾಮಾಜಿಕ ನ್ಯಾಯ, SCP TSP ಹಣದಲ್ಲಿ ಇವತ್ತು ಯಾವ್ಯಾವ ರೀತಿ ಕೊಳ್ಳೆ ಹೊಡೆದಿದ್ದೀರಿ, ಆ ಹೆಸರಲ್ಲಿ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀರಿ ಹಣ. ಇದೇ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯದ ಚುನಾವಣೆಗೆ ಸಾಗಿಸಿದ್ದೀರಿ. ಬಳ್ಳಾರಿ ಚುನಾವಣೆ ನಡೆಸಿದ್ದೀರಿ, ರಾಯಚೂರು ಚುನಾವಣೆ ನಡೆಸಿದ್ದೀರಿ. ಒಂದು ರೀತಿ ಇದು ಅತ್ಯಂತ ದಪ್ಪು ಚರ್ಮದ ಸರ್ಕಾರ. ಅವ್ರಿಗೆ 100ಕ್ಕೆ 100 ಗ್ಯಾರಂಟಿ. ಮುಂದಿನ 2028 50 ಸೀಟ್ ದಾಟೋದಿಲ್ಲ ಕಾಂಗ್ರೆಸ್. 100ಕ್ಕೆ 100% ಗ್ಯಾರಂಟಿ ಇದೆ ಅವ್ರಿಗೆ. ಹನುಮಂತಣ್ಣ, ಗ್ಯಾರಂಟಿ ಸರ್ಕಾರಕ್ಕೆ 100ಕ್ಕೆ 100 ಭಾಗ ಗ್ಯಾರಂಟಿ. ಇನ್ನು 3 ವರ್ಷದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬೋದು? ಮಾಧ್ಯಮದ ಸ್ನೇಹಿತರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಮಂತ್ರಿ ಮಂಡಲದಲ್ಲಿ ಒಬ್ಬರು ಸಚಿವರು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂದ್ರಂತೆ. ಯಾವ ಕ್ರಾಂತಿನೂ ಆಗಲ್ಲ, ದುಡ್ಡು ಹೊಡಿಯೋ ಹೆಸರಲ್ಲಿ ಎಲ್ಲ ಶಾಂತಿ ಆಯ್ತಾರಷ್ಟೇ. ಕ್ರಾಂತಿ ಆಯ್ತದಣ್ಣ, 3 ವರ್ಷ ಎಲ್ಲಾದರೂ ಉಂಟಾ? ಬಿಟ್ಟೋಯ್ತಾರ. ಕಾಂಗ್ರೆಸ್ನವ್ರಿಗೆ ಇವತ್ತು BR ಪಾಟೀಲ್ರವರು ಜನತಾದಳ ಪಕ್ಷದಲ್ಲೇ ಶಾಸಕರಾದಂಥವ್ರು. ಕಾಗೇರವರು ಏನು ಮಾತನಾಡಿದ್ರು, BR ಪಾಟೀಲ್ರು ಏನು ಮಾತನಾಡಿದ್ರು, ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು ಏನು ಮಾತನಾಡಿದ್ರು. 3 ಜನ ಶಾಸಕರು ಅಸಹಾಯಕತೆಯನ್ನ ಸಾರ್ವಜನಿಕ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ನೇರವಾಗಿ. ಜನ ನಮ್ಗೆ ಓಟ್ ಹಾಕಿರ್ತಕ್ಕಂಥವ್ರು ತಾಲೂಕುಗಳಲ್ಲಿ ಕೇಳ್ತಾವ್ರೆ, ಅಲ್ಲಪ್ಪ ಓಟ್ ಹಾಕಿ 2.25 ವರ್ಷ ಆಯಿತು, 136 ಜನ ಶಾಸಕರನ್ನ ಹೊಂದಿದ್ದೀರಿ, 10 ರೂಪಾಯಿ ಪುಡಿಗಾಸ್ ತಗೊಬರ್ಲಿಲ್ಲಲ್ಲಪ್ಪ, ಏನಪ್ಪ ರಸ್ತೆಗಳ ಕತೆ, ಒಂದು ಚರಂಡಿ ಮುಸ್ಲಿಲ್ವಲ್ಲಪ್ಪ, ಕೊನೆಗೆ ರಸ್ತೆಲಿ ಒಂದು ಗುಂಡಿ ಮುಸ್ಲಿಲ್ವಲ್ಲಪ್ಪ ಅಂತ ಕೇಳ್ತಾವ್ರೆ. ನಾವು ಮುಂದೆ ಹೋಗಿ ಹೆಂಗೆ ಚುನಾವಣೆಯಲ್ಲಿ ಜನಕ್ಕೆ ಮಕ ತೋರಿಸೋದು ಅಂತ ಪಾಪ ಅಸಹಾಯಕತೆಯನ್ನು ಆಚೆ ಹೊರಗಡೆ ಹಾಕಿದ್ದಾರೆ. ಮತ್ತೆ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ BR ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನು ತೊರೆದೋದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ನಂಬ್ಕೊಂಡು ಹೊಂಟೋದೆ, ಆದರೆ ನನಗೆ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ನನ್ನ ತಾಲೂಕಿಗೆ ಅಂತ ಹೇಳ್ಕೊಂಡಿದ್ದಾರೆ. ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ, ಒಂದು ಬಿರುದು ಕೊಟ್ಟವ್ರೆ BR ಪಾಟೀಲ್ರು.
ಏನಂತ ಹೇಳವ್ರೆ? ಏನಂತ ಹೇಳವ್ರಣ್ಣ? ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳವ್ರೆ. ಲಾಟ್ರಿ ನಾವು ಹೇಳಿಲ್ಲಪ್ಪ, ನಾವು ಹೇಳೋದಿಲ್ಲ. ನಮ್ಮ ಸಿದ್ದರಾಮಣ್ಣನ ಬಗ್ಗೆ ನಾವು ಕೇವಲವಾಗಿ ಮಾತಾಡೋದು. ದೇವೇಗೌಡರು ರಾಜಕಾರಣದ ಗರಡಿಲಿ ಬೆಳೆದಂಥವ್ರು ಸಿದ್ದರಾಮಣ್ಣ. ಎಲ್ಲಾದರೂ ಉಂಟಾ ನಾವು ಸಿದ್ದರಾಮಣ್ಣನ ಬಗ್ಗೆ ಮಾತಾಡೋಕ್ಕಾಗ್ತದೆ? ಅಷ್ಟು ದೊಡ್ಡವ ನಾನು. ಅವ್ರಿಗೆ ಅನುಭವ ಆಗಿರಿಸ್ತಕ್ಕಂಥದ್ದು ನನಗೆ ವಯಸ್ಸೇ ಆಗಿಲ್ಲ. ಆದರೆ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ. ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಜನತಾದಳ ಪಕ್ಷ ನಮಗೆ ಹೊರಗಡೆ ಹಾಕ್ಬಿಡ್ತು. ದೇವೇಗೌಡರು ಸಾಹೇಬರು ನನ್ನನ್ನು ಹೊರಗಡೆ ಹಾಕ್ಬಿಟ್ರು ಪಕ್ಷದಿಂದ ಅಂತ ಹೇಳ್ತಾರೆ. ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣನ ಕೈಲಿ ಮೊದಲನೇ ಬಾರಿ ಒಂದು ಬಡ್ಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ. ಅವತ್ತು ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ. ತುಂಬ ಸೀನಿಯರ್ ಲೀಡರ್ಸ್, ಬಹಳ ಅನುಭವಿಗಳಿರ್ತಾರೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ OBC ವರ್ಗದ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿದ್ದರಾಮಣ್ಣನ ಕೈಲಿ ಬಡ್ಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ. ತುಂಬ ಜನ ಅವರ ಅನುಭವದ ಮೇಲೆ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಣ್ಣ ಮರ್ತು ಬಿಟ್ಟಿದ್ದಾರೆ. ನಾನು ತಿಳ್ಕೊಂಡಿದ್ದೀನಿ, ಕೇಳಿ ತಿಳ್ಕೊಂಡಿದ್ದೀನಿ. 2004ರಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರಮ್ ಸಿಂಗ್ ಜೀರವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಪಕ್ಷ ಏನೂ ಕೊಟ್ಟಿಲ್ಲ, ಏನೂ ಮಾಡಲಿಲ್ಲ, ಹೊರಗಡೆ ಹಾಕ್ಬಿಟ್ರು ಅಂತಾರೆ. ಉಪಮುಖ್ಯಮಂತ್ರಿ ಆದವರು ಯಾರು? ಸನ್ಮಾನ್ಯ ಸಿದ್ದರಾಮಣ್ಣ ಅವರಲ್ವೇ? 2018ರ ಚುನಾವಣೆ ಫಲಿತಾಂಶ ಬಂತು. ಏನು ಕುಮಾರಣ್ಣ ಅವರ ಅಲೆ ಯಾವ ಮಟ್ಟಕ್ಕೆ 2018ರಲ್ಲಿ ಇತ್ತು ಅಂದರೆ, ಕನಿಷ್ಠ ಪಕ್ಷ 60ರಿಂದ 70 ಜನ ಶಾಸಕರನ್ನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ ಬಹಳ ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಫಲಿತಾಂಶ ಹೊರಗಡೆ ಬಂತು, 37 ಸ್ಥಾನ ಅಂತ ಡಿಕ್ಲೇರ್ ಆಯಿತು. ಕುಮಾರಣ್ಣ ಅವರು ಬಹಳ ಸ್ವಾಭಾವಿಕವಾಗಿ ಬೇಸರದಿಂದ ಕೂತಿದ್ರು. ಬಂದರು ಕಾಂಗ್ರೆಸ್ನ ದೊಡ್ಡ ಕೇಂದ್ರದ ನಾಯಕರ ದಂಡು ಬಂತು. ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದರು. 5 ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ. ದಯವಿಟ್ಟು BJP ಜೊತೆ ಸರ್ಕಾರ ರಚನೆ ಮಾಡಬೇಡಿ, ನಮ್ಮ ಜೊತೆ ಸರ್ಕಾರ ರಚನೆ ಮಾಡಿ ಅಂದರು. ಅಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥವ್ರು ಯಾರು? ನಾಡಗೌಡರು ಸಾಹೇಬ್ರಿಗೆ ಗೊತ್ತಿದೆ, ಸಿದ್ದರಾಮಣ್ಣ ಅವರು. ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರಾದವರು ಸಿದ್ದರಾಮಣ್ಣ ಅವರು. ಆ 14 ತಿಂಗಳ ಸನ್ಮಾನ್ಯ ಕುಮಾರಣ್ಣ ಅವರ ಯಾತನೆ, ಪ್ರತಿನಿತ್ಯ ಯಾವ್ಯಾವ ರೀತಿ ಜೊತೆನಲ್ಲೇ ಇದ್ದು ಕಿರುಕುಳ ಕೊಟ್ಟರು. ಮತ್ತೊಂದು ಕಡೆ 2019ರ ಲೋಕಸಭಾ ಚುನಾವಣೆ ಬಂತು. 1 ವರ್ಷದಲ್ಲಿ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಭೇಟಿಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ 2019ರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ಒಂದು ಆಫರನ್ನು ಕೊಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ. ನೋಡಿ ಕುಮಾರಸ್ವಾಮಿ ಅವರೇ, ನಿಮ್ಮ ಕಾರ್ಯವೈಖರಿಯನ್ನು ನೋಡಿದ್ದೇವೆ, ನಿಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿದ್ದೇನೆ, ನಿಮ್ಮ ಆಡಳಿತದ ಬಗ್ಗೆ ನನಗೆ ಅರಿವಿದೆ. ಕಾಂಗ್ರೆಸ್ನವ್ರ ಜೊತೆ ಇದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ನೀವೇನು ಅನ್ಕೊಂಡಿದ್ದೀರಿ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಚಿಂತನೆ ಏನಿದೆ ಅದನ್ನು ನೀವು ದಡ ಮುಟ್ಟಿಸ್ಲಿಕ್ಕಾಗೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂಥ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ನನಗೊಂದು ಅದನ್ನು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೆ. ದೇವೇಗೌಡರು ಸಾಹೇಬರು ನಮ್ಮ ಜೊತೆಯಲ್ಲಿ NDA ಮಿತ್ರಕೂಟದ ಪಕ್ಷದಲ್ಲಿ ದೇವೇಗೌಡರು ಅಂತಕ್ಕಂಥ ನಾಯಕರಿದ್ದಾರೆ ಅಂತಕ್ಕಂಥದ್ದಾದರೆ ಅದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಕುಮಾರಣ್ಣ ಅವರೇ, ಬನ್ನಿ, ಇನ್ನೂ 4 ವರ್ಷಗಳ ಕಾಲ ನಿಮಗೆ ಅವಕಾಶ ಇದೆ. BJP ಕಡೆಯಿಂದ ನಿಮಗೆ ಸಪೋರ್ಟನ್ನು ಮಾಡ್ತೇವೆ, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋಣ, ಇನ್ನು ಮುಂದಿನ 4 ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿದ್ರು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಜನ ಇವತ್ತು ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡಿದ್ರು,
ಮುಸಲ್ಮಾನರು ಮತಗಳು ನಿಮಗೆ NDA ಮಿತ್ರಕೂಟಕ್ಕೆ ಹೋದ ನಂತರ ಯಾವ ರೀತಿ ಮುಂದೆ ಪರಿವರ್ತನೆ ಆಗುತ್ತೆ, ಏನು ಆಲೋಚನೆ ಮಾಡಿದ್ದೀರಿ ಅಂತಂದರು. ನಾನು ಒಂದು ಮಾತು ಈಗಲೂ ಹೇಳ್ತೇನೆ, ಬೆಳಗ್ಗೆನೂ ಹೇಳಿದ್ದೇನೆ, ಮುಂದೆನೂ ಹೇಳ್ತೇನೆ. ನಮ್ಮ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲ ಜಾತಿ, ಸಮುದಾಯ, ಧರ್ಮ, ವರ್ಗ, ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷ ಕಟ್ಟಿದ್ದೇವೆ. ಚುನಾವಣೆಯಲ್ಲಿ ನಮಗೆ ಯಾರು ಓಟ್ ಹಾಕ್ಲಿಕ್ಕಿಲ್ಲ, ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಂದೆ. ನಾವೆಲ್ಲರೂ ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇವೆ, ಸಮಾನ ಮನಸ್ಸಿಂದ ಕಾಣ್ತೇವೆ. ಎಲ್ಲರನ್ನೂ ತಬ್ಬಿ ಅಪ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದಲ್ಲಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.